ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇಂದು SSLCಯ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನ ಒಂದು ಟೆಕ್ಸ್ಟ್ ಬುಕ್ಗಳು 2024-25ನೇ ಶೈಕ್ಷಣಿಕ ಸಾಲಿನಲ್ಲಿ ರಿವೈಸ್ಡ್ ಆಗಿದ್ದಾವೆ. ಸೊ ಪಾರ್ಟ್ 2 ಟೆಕ್ಸ್ಟ್ ಬುಕ್ಕಲ್ಲಿ ಫಸ್ಟ್ ಪೋಯಮ್ ಇದೆ. ಟೋಟಲಿ ನಿಮ್ಮದು 5ನೇ ಪೋಯಮ್ ಜಹಾಜ್ ಪೋಯಮ್ 2 ಅಂತ. ಈ ಪದ್ಯದ ಸಮರಿಯನ್ನು ನೋಡೋಣ. ಸೊ ಪದ್ಯದ ಸಮರಿ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ನಿಮ್ಮ ವಾರ್ಷಿಕ ಪರೀಕ್ಷೆಗೆ 3 ಅಂಕದ ಪ್ರಶ್ನೆಗಳು ಗ್ಯಾರಂಟಿಯಾಗಿ ಇಲ್ಲಿಂದ ಕೇಳ್ತಾರೆ. ಇಷ್ಟು 10 ಸಾಲುಗಳನ್ನು ಪ್ರಿಪೇರ್ ಮಾಡಿದರೆ ಸಾಕು, ಖಂಡಿತವಾಗಿ ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಸರಣಿ ಪೂರ್ವ ಸಿದ್ಧತೆಗಳಲ್ಲಿ ಸಹಿತ 3ಕ್ಕೆ 3 ಅಂಕಗಳನ್ನು ಆರಾಮಾಗಿ ಪಡಿತೀರಿ. ಇದೇ ತರಹದ ಎಲ್ಲ ವಿಷಯಗಳಲ್ಲಿಯೂ ಕೂಡ ವಿಡಿಯೋಗಳಿದ್ದಾವೆ. ಅವುಗಳ ಪ್ಲೇಲಿಸ್ಟ್ ಲಿಂಕನ್ನು ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಜೆಸ್ಟ್ ಮಾಡಿದ್ದೀನಿ. ಸೊ ದಯಮಾಡಿ ಒಂದ್ಸಾರಿ ಹೋಗಿ ಪ್ಲೇಲಿಸ್ಟ್ ಲಿಂಕ್ಗಳನ್ನು ಚೆಕ್ ಮಾಡಿ ಅಂತ ಹೇಳ್ತಾ, ಸೊ ಇಂದು SSLC ಇಂಗ್ಲೀಷ್ನ 5ನೆಯ ಪೋಯಮ್ ಜಹಾಜ್ ಪೋಯಮ್ 2 ಪದ್ಯದ ಸಾರಾಂಶವನ್ನು ನೋಡುವ. An old Jahaj musician is standing like a black ancient mariner. His old face is wrinkled and worry. His faded blue shirt has turned dark with sweat. Blue shirt was turned dark with sweat. His stomach is hanging loosely. His jacket is worn out and his necktie is undone and dropping loosely over the jacket. His shoes are torn and are stuffed with paper to cover the holes. His rough, unshaven face shows pain. He stands alone, head down, eyes closed and ears perked. An old saxophone hangs across his chest, supported from his neck by a wire coat hanger. He gently lifts the saxophone to the parted lips. But once the starts playing music, he is no longer a black man, but a bird which gathers his wings and flies high and higher. He seems to be spreading the message of God through his music. Thank you. ಸೊ ಇಷ್ಟೇ ಇತ್ತು ಜಹಾಜ್ ಪೋಯಮ್ 2 ಪದ್ಯದ ಒಂದು 10 ಲೈನಲ್ಲಿ ನಾನು ನಿಮಗೆ ಸಮರಿಯನ್ನು ಕೊಟ್ಟಿದ್ದೀನಿ. ಸೊ ಖಂಡಿತವಾಗಿ ಪ್ರಿಪೇರ್ ಮಾಡಿದರೆ 100% ಅಂಕವನ್ನು ಪಡಿತೀರಿ ಅಂತ ಹೇಳ್ತಾ ಸಿಗ್ತೀನಿ ನಾನು ಇನ್ನೊಂದು ಹೊಸ ವಿಡಿಯೋದಲ್ಲಿ. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ